ಅಜ್ಜಿ ಹೊಟ್ಟೆ ಹಸಿತೈದೆ, ನಾಷ್ಟ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ತೀನಿ ಒಂದು 10 ನಿಮಿಷ. ಅಜ್ಜಿ ಅದು ಬೇಡ, ಇವತ್ತು ಸಂಡೇ ತಾನೆ, ನಾನ್ ವೆಜ್ ಎಲ್ಲ ಮಾಡ್ತಾರೆ. ನಾನ್ ವೆಜ್ ಬೇಕಾ? ಗೀ ರೈಸ್ ಮಾಡಿ ಮಟನ್ ಸಾಂಬಾರು ಮಾಡ್ತೀನಿ. ಓಕೆ. ಪಲಾವ್ ಸಾಮಾನೆಲ್ಲ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಇವಾಗ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಬಿಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟು ಫಸ್ಟು ಚಕ್ಕೆ, ಲವಂಗ, ಕಾಳು ಮೆಣಸು ಮತ್ತು ಮರಾಠಿ ಮೊಗ್ಗು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಇವಾಗ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಕ್ಯಾಶ್ಯೂ ನಟ್ಸು ಬೋಲಾಸ್ ಅವ್ರದ್ದು. ಇವಾಗ ಇದನ್ನು ಸ್ವಲ್ಪ ಓಪನ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅದಕ್ಕೆ. ಸೊ ಇವಾಗ ಹಾಕ್ಕೊಂಡಿದ್ದೀವಿ. ಇವಾಗ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಮಟನ್ ಬೇಯ್ತಾ ಇದೆ, ಅಲ್ಲಿ ಕುದೀತಾ ಇದೆ. ಆಮೇಲೆ ಈಗ ಕಾಯಿ ಹಾಲನ್ನ ಹಾಕ್ಕೊಳ್ಳೋಣ ಅದಕ್ಕೆ. ಇವಾಗ ಇದು ಬಂದ್ಬಿಟ್ಟು ಇದಕ್ಕೆ ಗೀ ರೈಸ್ಗೆ ಇವಾಗ ಕಾಯಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾಯಿ ಹಾಲನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಅಂದರೆ ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀರೋ ಇದ್ರ ಮೇಲೆ ಹಾಕ್ಕೊಬೇಕು. ಈಗ ಮಟನ್ ಸುಣ್ತಾ ಇದೆ, ಸಾರಿ ನಿಮಗೆ ಮಟನ್ ತೋರಿಸ್ಲಿಲ್ಲ. ಆ್ಯಂಡ್ ಇವಾಗ ಗೀ ರೈಸ್ ಬೇಯ್ತಾ ಇದೆ. ಆ್ಯಂಡ್ ಮಟನ್ ಫುಲ್ ನೀರು ಸುಂಡಾದ್ಮೇಲೆ ನಾವು ಮಸಾಲೆ ಎಲ್ಲ ಹಾಕ್ಕೊಬೇಕು. ಇವಾಗ ಗೀ ರೈಸು ಇಲ್ಲ ಇದು ಆಗ್ತಾಯಿದೆ, ಕುದೀತಾ ಇದೆ. ಸ್ವಲ್ಪ ಕುದೀತಾ ಇರಬೇಕಾದ್ರೆ ಅನ್ನ ಹಾಕ್ಕೊಳ್ಳೋಣ, ರೈಸ್ ಹಾಕ್ಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ಇದಕ್ಕೆ. ಸೊ ಹಾಕ್ಕೊತಾ ಇದ್ದೀವಿ. ಈಗ ಎಷ್ಟು ಸ್ಪೂನ್ ಬೇಕಷ್ಟು. ಆಮೇಲೆ ಇದು ಇದು ಹಾಕ್ಕೊಂಡು ಇವಾಗ ಮಸಾಲ ಹಾಕ್ಕೊಂಬಿಡೋಣ ಇದಕ್ಕೆ, ಮಟನ್ ಸಾಂಬಾರಿಗೆ. ಅದು ಮಸಾಲ ನಾವು ಮನೆಯಲ್ಲೇ ಮಾಡಿದ್ದೀವಿ. ಸೊ ಬೇಕಂದರೆ ಕಮೆಂಟ್ ಮಾಡಿ, ನಾವು ತೋರಿಸ್ತೀವಿ ನಿಮಗೆ ಹೆಂಗೆ ಮಾಡೋದಂತ. ಸೊ ಇವಾಗ ನಿಮಗೆ ಎಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಬಿಕಾಸ್ ನಿಮಗೆ ಜಾಸ್ತಿ ಕ್ವಾಂಟಿಟಿ ಆಫ್ ಸಾಂಬಾರು ಬೇಕಂದರೆ ಜಾಸ್ತಿ, ಗ್ರೇವಿ ಥರ ಬೇಕಂದರೆ ಜಾಸ್ತಿ ನೀರು ಹಾಕ್ಬಿಡಿ. ಸಾಂಬಾರು ಥರ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿನೇ. ಇವಾಗ ಇದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ನೋಡಿ ಈ ಥರ ಆಯಿತು. ಇವಾಗ ಕುದೀತಾ ಇರಬೇಕಾದ್ರೆ ರೈಸ್ಗಳು ಹಾಕ್ಕೊಳ್ಳಿ. ನಿಮಗೆ ಬಿರಿಯಾನಿ ರೈಸ್ ಬರುತ್ತಲ್ಲ, ಆ ಥರ ಹಾಕ್ಕೋಬೇಕಂದ್ರೆ ಆ ಥರನೂ ಹಾಕ್ಕೊಳ್ಳಿ. ಮನೇಲಿ ರೈಸ್ ಹಾಕ್ಕೊಬೇಕಂದ್ರೆ ಆ ಥರನಾದರೂ ಹಾಕ್ಕೊಳ್ಳಿ. ಸೊ ನಾವು ಮನೇಲಿರೋದೇ ಯೂಸ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಅದನ್ನು ಫುಲ್ ಹಾಕ್ಬಿಟ್ಟು ಅದಕ್ಕೆಲ್ಲ ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಬೇಕಂದರೆ. ಇವಾಗ ಅದು ಕುದೀತಾ ಇದೆ ಮಟನ್ ಸಾಂಬಾರು. ಇವಾಗ ನಾವು ಗೀ ರೈಸ್ನ ಒಂದು ಸತಿ ನೋಡ್ಕೊಂಬಿಡಿ. ಇವಾಗ ಮುಚ್ತಾ ಇದ್ದೀವಿ. ಸೊ ಇವಾಗ ಮುಚ್ಚಿದ್ವಿ. ಆ್ಯಂಡ್ ಇವಾಗ ಮಟನ್ ಸಾರನ್ನ ಒಂದು ಸತಿ ತಿರುಗಿಬಿಟ್ಟು ಇವಾಗ ಅದಕ್ಕೂ ಕುಕ್ಕರ್ದು ಮುಚ್ಚಳ ಹಾಕ್ಬಿಡೋಣ, ವಿಷಲ್ ಹಾಕಿ. ಸೊ ಅದು ವಿಷಲ್ ಹಾಕಿ ಕೂಗಲಿ ಅದು, ಬಿಕಾಸ್ ಮಟನ್ ಬೇಯಬೇಕಲ್ವ ನಮಗೆ, ಆದ್ದರಿಂದ. ಸೊ ಬರೀ ಖಾರ ಹಾಕಿದ್ದೀವಿ ನಾವು. ಇವಾಗ ನೋಡಿ ವಿಷಲ್ ಕೂಗಬೇಕದು. ಇವಾಗ ವಿಷಲ್ ಕೂಗಬೇಕು. ಮತ್ತು ಗೀ ರೈಸ್ ಸುಣ್ತಾ ಇದೆ ಅಲ್ಲಿ, ಬಿಕಾಸ್ ರೈಸ್ ಬೇಯಬೇಕಲ್ವ ಅದರಿಂದ. ಸೊ ಇವಾಗ ಗೀ ರೈಸ್ನ ಆವಾಗವಾಗ ತೆಗೆದು ನೀವು ತಿರಿಬೇಕು. ಬಿಕಾಸ್ ಅದು ಬೆಂದಿದೆಯಾ ಅಕ್ಕಿ ಇಲ್ಲ ತಳ ಹಿಡಿದ್ಬಿಡುತ್ತೆ. ಮತ್ತು ಗಸಗಸೆನ ರುಬ್ಕೊಳ್ಳಿ ಮಟನ್ ಸಾಂಬಾರಿಗೆ. ಇವಾಗ ವಿಷಲ್ ಕೂಗ್ತು, ಫಸ್ಟ್ ವಿಷಲ್ ಇದು ಮಟನ್ ಸಾಂಬಾರ್ದು. ನಿಮ್ಗೆ ಎಷ್ಟು ವಿಷಲ್ ಬೇಕೋ ಅಷ್ಟು ವಿಷಲ್, 3 ವಿಷಲ್ ಕೂಗಿಸ್ಕೊಳ್ಳಿ ನೀವು ಮಟನ್ ಪ್ರಕಾರ ಅದು. ಇವಾಗ ನಿಮಗೆ ಗೀ ರೈಸ್ ನೋಡ್ತಾ ಇರ್ಬೋದು, ಅವಾಗವಾಗ ತಿರುಗಿಸ್ಕೊತಾ ಇದ್ದೀವಿ ನಾವು. ಆ್ಯಂಡ್ ಇವಾಗ 2ನೇ ವಿಷಲ್ ಕೂಗ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ 2ನೇ ವಿಷಲ್ ಕೂಗಾಯಿತು. ಇವಾಗ ನೆಕ್ಸ್ಟು ಕಾಯಿ ಮತ್ತು ಗಸಗಸೆಲ್ಲ ರುಬ್ಕೊತಾ ಇದ್ದೀವಿ. ಅದು ಸ್ವಲ್ಪ ಇದು ಕಾಯಿದು ಹಾಲು ಬರುತ್ತಲ್ಲ ಅದೇ ಥರ ಇರಲಿ. ಬಟ್ ನಾವು ಹಾಲು ಥರ ಮಾಡ್ಕೊತಾ ಇಲ್ಲ, ಅದನ್ನು ಪೌಡರ್ ಥರನೂ ಮಾಡ್ಕೊತಾ ಇಲ್ಲ, ಜೊತೆಗೆ ಹಾಕ್ಕೊತಾ ಇದ್ದೀವಿ. ಇವಾಗ ನೋಡ್ತಾ ಇರ್ಬೋದು. ಇವಾಗ 3rd ವಿಷಲ್ ಇವಾಗ 4th ವಿಷಲ್ ಆಯಿತು. ಸೊ ಇವಾಗ ನಾವು ಆಫ್ ಮಾಡ್ತಾಯಿದ್ದೀವಿ ಇದನ್ನು. ಸೊ ನೆಕ್ಸ್ಟ್ ಇಲ್ಲಿ ಗೀ ರೈಸ್ ನೋಡ್ತಾ ಇರ್ಬೋದು, ಕುದೀತಾ ಇದೆ ಫುಲ್ಲು. ಅನ್ನ ಬೆಂದಿದೆಯಾ ಅಂತಲೂ ನೋಡ್ಕೊಬೇಕು ನೀವು, ಬರೀ ತಿರುಗಬಾರ್ದು. ಅನ್ನ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಯಾಕೆ ಆ ಥರ ತಿರುಗಿಸ್ತಾ ಇದ್ದೀವಿ ಅಂದರೆ ತಳ ಹಿಡಿದ್ಬಿಡುತ್ತೆ ಅಕ್ಕಿ, ಅದರಿಂದ ಆ ಥರ ತಿರುಗಿಸ್ಕೊಂಡು ನೋಡ್ಕೊತಾ ಇರ್ಬೇಕು ಅವಾಗವಾಗ. ಇವಾಗ ಇನ್ನೊಂದು ವಿಷಲ್ ಆಯಿತು. ಇವಾಗ 5ನೇ ವಿಷಲ್ ಇದು. ಇವಾಗ ಆಫ್ ಮಾಡ್ಕೊತೀವಿ ಇದನ್ನು. ನೆಕ್ಸ್ಟ್ ಇಲ್ಲಿ ಗೀ ರೈಸ್ ನೋಡ್ತಾ ಇರ್ಬೋದು. ಇವಾಗ ಅದನ್ನು ಸ್ವಲ್ಪ ಪೊಂಗ್ಲಿ ಅಂತ ಅಲ್ಲಿ ಇಕ್ಕಿದ್ದೀವಿ, ಈಗ ಪೊಂಗ್ಲಿ ಅದು ಅಂತ. ಇವಾಗ ನೆಕ್ಸ್ಟು ಚಿಕನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಆನಿಯನ್ ಹಾಕಿ ಇವಾಗ ಅದು ಸ್ವಲ್ಪ ಬೇಯಬೇಕು, ಆನಿಯನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಆನಿಯನ್ ಜೊತೆ ಇದು ಆನಿಯನ್ ಎಲ್ಲ ಫುಲ್ ಫ್ರೈ ಮಾಡ್ಕೊಳ್ಳಿ, ಡೀಪ್ ಫ್ರೈ ಮಾಡ್ಕೊಳ್ಳಿ. ಅಂದರೆ ತುಂಬ ಒಣಗ್ದಂಗೂ ಇರಬಾರ್ದು, ಫುಲ್ಲು ಹಸಿಯಾಗೂ ಇರಬಾರ್ದು. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಬೇಕು.
ಇದು ನಾನು ಮಾಡ್ತಿರೋದ್ರಿಂದ ಸ್ಲೋ ಆಗಿ ಮಾಡ್ತಾಯಿದ್ದೀನಿ. ಈಗ ನಮ್ಮ ಅಜ್ಜಿ ಮಾಡ್ತಾರೆ ನೋಡಿ ಇವಾಗ ನಮ್ಮ ಅಜ್ಜಿ ಮಾಡ್ತಾರೆ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂತ ನೋಡಿ. ಈ ಥರ ಮಾಡ್ತಾರೆ ನಮ್ಮ ಅಜ್ಜಿ. ಇವಾಗ ಅದು ಬೇಯ್ತಾ ಇಲ್ಲಿ. ನೆಕ್ಸ್ಟ್ ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ನು ಅಂದರೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹುರ್ಕೊಬೇಕಲ್ವ, ಅದರಿಂದ ಫಸ್ಟೇ ಆನಿಯನ್ ಹಾಕ್ಕೊಳ್ಳಿ, ಏನು ಇದ್ರ ಥರ ಮಾಡ್ಕೊಬೇಡಿ. ಇವಾಗ ಚಿಕನ್ನ ಹಾಕ್ಕೊಂಡು ಹುರ್ಕೊಳ್ಳೋಣ ಫುಲ್ಲು ಅರಿಶಿನ ಹಾಕ್ಕೊಂಡು. ಇವಾಗ ಫಸ್ಟ್ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀವಿ ನಾವು. ಇವಾಗ ಚಿಕನ್ ಆ್ಯಡ್ ಮಾಡಿದ್ಮೇಲೆ ನಾವೀಗ ಫುಲ್ ಚಿಕನ್ ಬಾಣಲಿ ಎಲ್ಲ ಎಷ್ಟಿರುತ್ತೆ ಎಷ್ಟು ತಂದಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ನೀವು ಬಾಣಲಿ ಎಲ್ಲ. ಆ್ಯಂಡ್ ಆನಿಯನ್ಸು ಅಷ್ಟೇ. ಇವಾಗ ಚಿಕನ್ಗೆ ಸ್ವಲ್ಪ ಇದು ಹಾಕ್ಕೊಳ್ಳೋಣ ಬನ್ನಿ. ಸೊ ಇವಾಗ ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅರಿಶಿನ ಮತ್ತು ರುಚಿ ಹಾಕ್ಕೊಳ್ಳಿ. ಅದು ಫಸ್ಟು ಬೇಯಿಸ್ಕೊಳ್ಳಿ ಅದನ್ನು ಅರಿಶಿನ ಹಾಕ್ಕೊಂಡು. ಆಮೇಲೆ ನೀವು ಅದನ್ನು ಡ್ರೈ ಆದರೂ ಮಾಡ್ಕೊಳ್ಳಿ ಅಥವಾ ಇದಾದರೂ ಮಾಡ್ಕೊಳ್ಳಿ. ಆವಾಗ ಚಿಕನ್ ಬೆಂದಿರುತ್ತೆ, ಎಕ್ಸ್ಟ್ರಾ ಸಾಫ್ಟ್ ಇರುತ್ತೆ. ಆವಾಗ ಕಲ್ಲುಪ್ಪು ಹಾಕ್ಕೊಂಡಿದ್ದೀವಿ. ಈಗ ನಿಮ್ಗೆ ಯಾವ ಥರ ಸಾಲ್ಟ್ ಬೇಕೋ ಆ ಥರ ಸಾಲ್ಟ್ ಹಾಕ್ಕೊಳ್ಳಿ. ಇವಾಗ ನಾವು ಅದನ್ನು ಹಾಕ್ಕೊಂಡು ಇವಾಗ ಅರಿಶಿನ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಜೊತೆ. ಇವಾಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ, ನೀವೇ ನೋಡ್ತಾ ಇರ್ಬೋದು. ಸೊ ಇವಾಗ ಫ್ರೈ ಮಾಡಾದ್ಮೇಲೆ ನಾವು ಅದನ್ನು ಇವಾಗ ಫ್ರೈ ಆಗ್ತಾಯಿದೆ, ಅದು ಫುಲ್ ಫ್ರೈ ಆಗಲಿ. ನೀರು ಚೆನ್ನಾಗಿ ಸುಂಡಬೇಕು ಅದಕ್ಕೆ. ಸೊ ನಾವು ನೀರು ಹಾಕಲ್ಲ, ಬಟ್ ಅದು ನೀರು ಬಿಟ್ಕೊಂಡಿರುತ್ತಲ್ಲ ಅದೆಲ್ಲ ಫುಲ್ ಚೆನ್ನಾಗಿ ಸುಂಡಬೇಕು ನೋಡಿ. ಇವಾಗ ಮಟನ್ ಸಾಂಬಾರಿಗೆ ನಾವೇನು ಕಾಯ್ದು ಇದು ಮಾಡಿರ್ತೀವಿ, ಕಾಯಿ ಮತ್ತು ಗಸಗಸೆದು, ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡು ಅದು ಚೆನ್ನಾಗಿರಲ್ಲ. ಸೊ ಒಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಸಾಂಬಾರಿಗೆ. ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅದು ಗಸಗಸೆ ಹಾಕಿರೋದ್ರಿಂದ ಇದು. ಮತ್ತು ಕೊತ್ತಂಬರಿ ಸೊಪ್ಪು ಬೇಕಂದರೆ ಉದುರಿಸ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಗ್ರೇವಿ ಮಾಡೋರಿಗೆ ಉದುರಿಸ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇವಾಗ ನೀರು ಫುಲ್ ಸುಂಡಬೇಕು. ಇವಾಗ ನೀರು ಬಿಟ್ಕೊಂಡಿದೆ. ಇವಾಗ ಸೋಯಾ ಸಾಸ್ ಹಾಕಿ ನಾವು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀವಿ, ಕಿಸಾನ್ ಅವ್ರದ್ದು. ಆ್ಯಂಡ್ ಇವಾಗ ಮಿಕ್ಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಬೇಕಂದರೆ ಮೆಣಸಿನ್ಕಾಯಿ ಮತ್ತು ಮೆಣಸು ಪೌಡರು ಎಲ್ಲ ಹಾಕ್ಕೊಬೇಕೀಗ. ಬನ್ನಿ ಹಾಕ್ಕೊಳ್ಳೋಣ. ಇವಾಗ ಕರಿಬೇವು ಹಾಕ್ಕೊಂಡಿದ್ದೀವಿ ಫಸ್ಟು, ಮತ್ತು ಮೆಣಸು ಪೌಡರ್ ಹಾಕ್ಕೊಂಡಿದ್ದೀವಿ, ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ. ಇವಾಗ ಇದಿಷ್ಟನ್ನು ಫುಲ್ ಫ್ರೈ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಡೋಣ, ಬಿಕಾಸ್ ಅದು ಟೇಸ್ಟ್ ಎಲ್ಲ ಅದರೊಳಗೆ ಇಳ್ಕೊಬೇಕಲ್ವ. ಅದನ್ನು ನೋಡ್ತಾ ಇರ್ಬೋದು. ಇವಾಗ ಫುಲ್ ಮೀಲ್ಸ್ ಇದೆ ನಮ್ಮ ಹತ್ರ. ಗೀ ರೈಸ್, ಮಟನ್ ಸಾಂಬಾರ್, ನೋಡೋಣ ತಿಂದು ಹೆಂಗಿದೆ ಅಂತ. ವಾವ್, ಯಮ್ಮಿ ಚೆನ್ನಾಗಿದೆ ಗೈಸ್. ಖಾರನೂ ಇಲ್ಲ ಮತ್ತು ಸೂಪರಾಗಿದೆ. ಆ್ಯಂಡ್ ಇದು ಚಿಲ್ಲಿ ಚಿಕನ್, ಡ್ರೈ ಚಿಕನ್, ಇದು ಕೂಡ ಚೆನ್ನಾಗಿದೆ. ಜಸ್ಟ್ ಸೋಯಾ ಚಿಕನ್ ಇದು, ಅಂದರೆ ಬರೀ 2 ಐಟಮ್ಸಿಂದ ಮಾಡೋ ಅಂಥ ಚಿಕನ್ ಇದು. ಸೊ ಇವಾಗ ನೋಡ್ತಾ ಇರ್ಬೋದು ಮಟನ್ ಪೀಸು ಬೆಂದಿದೆ, ಬಟ್ ಬಿಸಿ ಇದೆ, ಅದರಿಂದ ನಾನು ತಿಂತಾಯಿಲ್ಲ, ಬಟ್ ಚೆನ್ನಾಗಿ ಬೆಂದಿದೆ ಮಟನ್ ಕೂಡ. ಸೊ ಬಾಯ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.